ಮಗಳು ಸಿಂಗರ್ ಆಗಿ ಗುರ್ತಿಸ್ಕೊತಾ ಇರ್ತಕ್ಕಂಥದ್ದು ಆ್ಯಸ್ ಅ ಫಾದರ್ ಆಗಿ ನಿಮಗೆ ತುಂಬ ಪ್ರೌಡ್ ಫೀಲ್ ಇದೆ, ತುಂಬ ಖುಷಿ ಇದೆ ನಿಮಗೆ. ಅದನ್ನು ನೀವು ವರ್ಡ್ಸ್ ಮೂಲಕ ಎಕ್ಸ್ಪ್ರೆಸ್ ಮಾಡಿದ್ದೀರಾ ಕೆಲವು ಕಡೆ. ಈ ಪ್ರೀವಿಯಸ್ ಮ್ಯಾಕ್ಸ್ ಸಿನಿಮಾದಲ್ಲೂ ಸಾನ್ವಿ ಅವರು ಒಂದು ಒಳ್ಳೆ ಸಾಂಗ್ ಆಡಿದರು, ಅವರೇ ಬರ್ಕೊಂಡು. ಈ ಸಿನಿಮಾದಲ್ಲೂ ಒನ್ ಮೋರ್ ಸರ್ಪ್ರೈಸ್ ಅಂತ ಹಾಕಿದ್ರು ಮೊನ್ನೆ ಸ್ಟೇಟಸಲ್ಲಿ. ಮೊನ್ನೆ ಅಜನೀಶ್ ಅವರೇ ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟರು, ನೆಕ್ಸ್ಟ್ ಸಾಂಗ್ ಅವ್ರದ್ದೇ ಸಾಂಗ್ ಬರುತ್ತೆ ಅಂತ ಹೇಳಿದ್ರು. ಸರ್, ನನಗೆ ಪ್ರೌಡ್ ಫೀಲಿಂಗ್ಕಿಂತ ಹೆಚ್ಚಾಗಿ ಐ ಆಮ್ ವೆರಿ ಹ್ಯಾಪಿ ದಟ್ ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಕಿಡ್. ಆ್ಯಂಡ್ ನನ್ನ ಸಿನಿಮಾದಿಂದ ಅವ್ರದ್ದೊಂದು ಅಲ್ಲಿ ಪರದೆ ಮೇಲೆ ಒಂದು ಡೆಬ್ಯೂ ಆಯಿತು. ಈ ಸಿನಿಮಾದಲ್ಲಿ ಒಂದು ಫುಲ್ ಫ್ಲೆಜೆಡ್ ಸಾಂಗ್ ಸಿಕ್ಕಿದೆ, ನನಗೆ ಖುಷಿ ಇದೆ. ನಾಟ್ ಬಿಕಾಸ್ ನಮ್ಮ ಸಿನಿಮಾದಲ್ಲಿ ಹಾಡಿದ್ರು ಅನ್ನೋಕ್ಕಿಲ್ಲ ಸರ್, ಒಳ್ಳೆ ವಾಯ್ಸ್ ನನ್ನ ಸಿನಿಮಾಗೂ ಬಿತ್ತಲ್ಲ. ನಾನು ಆ ಹಂಗಿಲ್ಲ ನೋಡೋಕ್ಕೆ ಇಷ್ಟಪಡ್ತೀನಿ. ಶಿ ಈಸ್ ಅ ವೆರಿ ಟ್ಯಾಲೆಂಟೆಡ್ ಕಿಡ್, ವೆರಿ ಗುಡ್ ಸಿಂಗರ್. ತುಂಬ ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ. ಆ್ಯಂಡ್ ಇದರಲ್ಲಿ ಒಂದು ಒಳ್ಳೆ ಹಾಡಿಗೆ ಸಿಕ್ತು. ಆ್ಯಂಡ್ ನಾವಾಗೇ ಹೇಳೋಕ್ಕೆ ಹೋಗಲಿಲ್ಲ, ಅದನ್ನು ಅಜನೀಶ್ ಅವರೇ ಇಷ್ಟಪಟ್ಟರು, ಅವ್ರು ಹಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಅವ್ರ ಕೈಲಿ ಹಾಡಿಸಿದ್ರು, ಕೇಳಿದ್ವಿ, ತುಂಬ ಚೆನ್ನಾಗಿ ಹಾಡಿದರು, ಖುಷಿ ಆಯಿತು. ಜಿ ವೇದಿಕೆಯಲ್ಲೂ ತುಂಬ ಬ್ಯೂಟಿಫುಲ್ ಆಗಿ ಮ್ಯಾಕ್ಸಲ್ಲಿ ಅವರೇ ಬರೆದಿರೋದು. ಫೆರೋಷಿಯಸ್, ವಿಕ್ಟೋರಿಯಸ್ ಅಂತ ಒಂದು ಹಾಕಿ ಅವ್ರು ಇಂಗ್ಲೀಷ್ನಲ್ಲಿ ಬೇಕು ಅಂತ ಹೇಳಿದರು. ಅದೊಂದು ಬ್ಯಾಕ್ಗ್ರೌಂಡ್ ಸರ್ಗೆ ತನಕ್ಕೆ ದಿನ ಅದೇ ಬಂದಿದ್ದಾರಲ್ಲ ಇಂಟ್ರೋಲ್ ಫೈಟಲ್ಲಿ, ಅದು ಅವರೇ ಬರೆದು ಹಾಡಿರೋದು. ಆ ಸಿನಿಮಾಗೆ ಮಾತ್ರ ಬರೆದಿದ್ದ ಅಥವಾ ಆವಾಗವಾಗ ಬರೀತಾ ಇರ್ತಾರೆ ಸಾಂಗ್ಸೂ? ಶಿ ರೈಟ್ಸ್ ವೆರಿ ಗುಡ್ ಸ್ಕ್ರಿಪ್ಟ್ಸ್. ಕತೆ ಬರೀತಾರೆ, ಯಾವುದೋ ಕತೆ ಬರ್ಕೊಂಡು ಕೂತಿದ್ದಾರೆ, ಅವರೇ ಮಾಡ್ಕೊಬೇಕು ಅಂತ. ತುಂಬ ಸಾಂಗ್ಸ್ ಬರೀತಾರೆ, ಪೋಯಮ್ಸ್ ಬರೀತಾರೆ. ಶಿ ರೈಟ್ಸ್ ಲಾಟ್. ಸುಮ್ಮನೆ ಕೂರಲ್ಲ, ಏನೋ ಮಾಡ್ತಾ ಇರ್ತಾರೆ ಅವರು. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋ ಸತ್ಯಜ್ಯೋತಿ ಫಿಲಮ್ಸ್ ಜೊತೆ ಕೊಲಾಬ್ರೇಟ್ ಆಗಿ ಈ ಸಿನಿಮಾ ಹೊರಗಡೆ ಇಲ್ಲ KRG ಒಟ್ಟಿಗೆ. ಸುಪ್ರಿಯಾನ್ವಿ ಆ್ಯಂಡ್ KRG ಹ್ಯಾವ್ ಕೊಲಾಬರೇಟೆಡ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಆ್ಯಂಡ್ ರಿಲೀಸಿಂಗ್ ಇಟ್. ಕಿಚ್ಚ ಕ್ರಿಯೇಷನ್ ಸತ್ಯಜ್ಯೋತಿ ಕಾಂಬಿನೇಷನಲ್ಲಿ ಪಿಕ್ಚರ್ ಮಾಡಿರೋದು, ನಾವು ಪ್ರೊಡಕ್ಷನ್ ಮಾಡಿರೋದು. ಓಕೆ. ಪ್ರಿಯಾ ಸುದೀಪ್ ಮೇಡಮ್ ಅವರ ಕೊಡುಗೆ ಈ ಸಿನಿಮಾಗೆ ಎಷ್ಟಿದೆ ಅಂತ. ಸೊ ಡಿಸ್ಟ್ರಿಬ್ಯೂಷನ್ಗೆ ಫಸ್ಟ್ ಟೈಮು ಕಾಲಿಡ್ತಾ ಇದ್ದಾರೆ. ವಾಟ್ ಮೇಡ್ ಹರ್ ಟು ಕಮ್? ಲಾಟ್ ಆಫ್ ಥಿಂಗ್ಸ್, ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್. ಫ್ಯೂ ಥಿಂಗ್ಸ್ ನಾವು ಡಿಸ್ಕಸ್ ಮಾಡೋಕ್ಕಾಗುತ್ತೆ, ಫ್ಯೂ ಥಿಂಗ್ಸ್ ಡಿಸ್ಕಸ್ ಮಾಡೋಕ್ಕಾಗಲ್ಲ ಓಪನ್ ಆಗಿ. ಡಿಸ್ಟ್ರಿಬ್ಯೂಷನ್ ಅನ್ನೋದು ವೆರಿ ಡೆಲಿಕೇಟ್ ಏರಿಯಾ ಸರ್, ಅದು ಇಟ್ಸ್ ಎ ವೆರಿ ಡೆಲಿಕೇಟ್ ಏರಿಯಾ. ಸೊ ಅದಕ್ಕೆ ಒಂದು ಕೈ ಹಾಕಿ ಇವಾಗ ಅವ್ರ ಸಿನಿಮಾ ಪ್ರೊಡಕ್ಷನಿಗಂತೂ ಇಳಿದಾಯಿತು ಸಂಚಿತ್ ಅವರ ಮ್ಯಾಂಗೋ ಪಚ್ಚಾಯಿಂದ. ಡಿಸ್ಟ್ರಿಬ್ಯೂಷನ್ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ. ಆ್ಯಂಡ್ KRG ಅವರು, ನಮ್ಮ ಕಾರ್ತಿಕ್ ಅವರು ನಮಗೆ ಭಾಳ ಸ್ನೇಹಿತರು. ಅವರಿಬ್ಬರು ಕೊಲಾಬ್ರೇಷನ್. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ರಾಕ್ ಲೈನ್ ಅವರಿಗೆ ತುಂಬ ಆಸೆ ಇತ್ತು, ಇವ್ರು ಇಳಿಬೇಕು, ಬರಬೇಕು, ಇವ್ರು ಮಾಡಬೇಕು ಅನ್ನೋದು. ಹಾಗೆ ನಡೀತದೆ. ಆ್ಯಂಡ್ ಕೊಡುಗೆ ಅಂತ ನೀವು ಕೇಳೋಕ್ಕೆ ಹೋದರೆ, ಒಂದು ನಮ್ಮ ಕಡೆಯಿಂದನೇ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ಡಿಸ್ಟ್ರಿಬ್ಯೂಷನಿಗೆ ಬಂದಾಗ ಇಟ್ ಈಸ್ ಗ್ರೇಟ್ ಸ್ಟ್ರೆಂತ್ ಅಲ್ಲ. ಅದು ಒಂದು ದೊಡ್ಡ ಎಫರ್ಟು. ಅದು ಅದರಲ್ಲೂ ದುಡ್ಡಿದೆ, ಖರ್ಚಿದೆ, ಹೆಸರಿದೆ. ಸೊ ಇದು ಸುಪ್ರಿಯಾನ್ವಿ ಅಂತ ಅಂದಾಗ ಅವ್ರದ್ದು, ಅದು ನಂದಲ್ಲ. ಸೊ ಕಂಪ್ಲೀಟ್ಲಿ ಅವ್ರ ಎಫರ್ಟ್ ಇದೆ ಇದರಲ್ಲಿ. ಪ್ರಿಯಾ ಸುದೀಪ್ ಅವರು ಸುಮ್ಮನೆ ಕೂತಿಲ್ಲ, ಸಾಕಷ್ಟು ವಿಚಾರಗಳಲ್ಲಿ ಒಂದಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ವಿಟ್ನೆಸ್ ಆಗಿದ್ದೆ. ಸ್ಟೇಜ್ 360 ಅಂತ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ ಶುರು ಮಾಡಿದರು. ಅದಾದ ನಂತರ ಕಾರಣಾಂತರಗಳಿಂದ ಅದನ್ನು ಬಿಟ್ಟರು. ಮತ್ತು ಈಗ 360 ಒಂದು ಕ್ಲಾರಿಫೈ ಕೊಡ್ತೀನಿ. ಅದು ಅವರು ಸ್ನೇಹಿತರುಗಳು ಅವರೊಟ್ಟಿಗಿದ್ದ ಕೆಲವರು ತುಂಬ ಆಸೆಯಿಂದ ಮಾಡಬೇಕು ಅಂತ ಹೋದಾಗ ಇವರು ಕೈ ಸೇರಿಸಿದ್ರು. ಕೈ ಸೇರಿಸೋದಕ್ಕೆ ಅವ್ರಿಗೆ ನಿಂತರು. ಅವ್ರುಗಳು ಚೆನ್ನಾಗಿ ನಡ್ಸ್ಕೊಂಡು ಹೋದರು. ಆಮೇಲೆ ಅವ್ರುಗಳು ಅಲ್ಲಿ ಇಲ್ಲಿ ಕೈ ಹಾಕೋಕ್ಕೂ ಇವ್ರು ಹೊರಗಡೆ ಬಂದರು. ನಿಮಗಿಲ್ದೇ ಇರೋ ಇಂಟ್ರೆಸ್ಟ್ ನನಗಿಲ್ಲ ಅಂದ್ಬಿಟ್ಟು, ನಿಮ್ಗಳಿಗೋಸ್ಕರ ನಿಂತಿದ್ದು ನಾನೇನೋ ಇದು ಮಾಡೋಕ್ಕಲ್ಲ ಅಂದ್ಬಿಟ್ಟು ಅವ್ರು ಬಂದು, ನೀವು ಅಂದರೆ ಅವರು ಬಂದು ಹೊರಗೆ ಬಂದರು ಅಷ್ಟೇ. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಗೆ ಅಫ್ಕೋರ್ಸ್ ಫಂಡ್ ಯಾರ್ದು ಅಂತಂದರೆ ಇಲ್ಲ ಸರ್, ಎಗೇನ್ ಇಲ್ಲ ಸರ್. ಅವ್ರದ್ದು ಸುಪ್ರಿಯಾನ್ವಿ ಒಳಗಡೆ ಬರೋದು ಹೇಳ್ತೀನಿ ಕೇಳಿ. ಅವ್ರದ್ದೇ ಇನ್ವೆಸ್ಟ್ಮೆಂಟ್ಸ್. ಅದು ಅವರು ಎಲ್ಲೆಲ್ಲೋ ಇನ್ವೆಸ್ಟ್ ಮಾಡಿರೋವಂಥ ದುಡ್ಡು ಇರ್ಬೋದು, ಅವರು ಬಿಸ್ನೆಸ್ಗಳಿಗೆ ಕೆಲವುದಕ್ಕೆ ಕೈ ಹಾಕಿ ಮಾಡಿದಂಥದ್ದು ಇರ್ಬೋದು. ಫೌಂಡೇಶನಲ್ಲಿ ಎಲ್ಲೋ ಒಂದು ಕಡೆ ನಾವು ನಿಂತಿರ್ಬೋದು. ಬಟ್ ಇದು ಕಂಪ್ಲೀಟ್ಲಿ ಇದು ನನ್ನಿಂದ ತೆಗೆದು ಅದು ಆ್ಯಕ್ಚುಲಿ ಇದೊಂದು ತೆಗೆದುಬಿಡ್ತೀನಿ. ಇದು ಕಂಪ್ಲೀಟ್ಲಿ ಅವರು ಸಂಪಾದಿಸಿದಂಥ ಹಣ. ಆ್ಯಂಡ್ ಅವರು ಎಲ್ಲ ಕಡೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾಡಿದಾರೋ ಅಲ್ಲಿಂದ ಬರ್ತಾ ಇರೋದೇ ಹೊರತು ನಂದಲ್ಲ ಸರ್. ಇನ್ಕ್ಲೂಡಿಂಗ್ ಮೀ, ವಿ ಥಾಟ್ ಅದು ಸುದೀಪ್ ಸರ್ದೇ ಒನ್ ಆಫ್ ದ ಇನ್ವೆಸ್ಟ್ಮೆಂಟ್. ಶಿ ಡಸ್ ಅ ಲಾಟ್ ಆಫ್ ವರ್ಕ್, ಲಾಟ್ ಆಫ್ ಬಿಸ್ನೆಸ್ ಆ್ಯಂಡ್ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ಸ್. ಸೊ ಇಲ್ಲಿ ಅವ್ರದ್ದೇ ಒಂದು ಟೀಮ್ ಇದೆ. ಸೊ ಅದೆಲ್ಲ ಮಾಡಿಕೊಂಡಾಗ ಇನ್ಕ್ಲೂಡಿಂಗ್ ನೀವು ಮ್ಯಾಂಗೋ ಪಚ್ಚ ಅಂತ ಏನು ನೋಡ್ತಾಯಿದ್ರು, ಇದು ಅವರ ಹಣದಲ್ಲೇ ನಡೀತಾ ಇದೆ ಹೊರತು ನಾನೇನೋ ಕೊಟ್ಟು ನಂದರಲ್ಲಿ ಅವ್ರ ಹೆಸರು ಬರ್ತಾಯಿಲ್ಲ. ಐ ವಾಂಟ್ ಟು ದಿಸ್ ಒನ್ ಕ್ಲಾರಿಟಿ ಕೊಟ್ಬಿಡ್ತೀನಿ. ಇದು ಆ ಥರ ಪರ್ಸನ್ ಅಲ್ಲ ಸರ್. ಎಲ್ಲೋ ನನ್ನ ಜೇಬಿಂದ ತೆಗೆದು ಅವ್ರ ಹೆಸರು ಹಾಕ್ಕೊಂಡು ಸುಪ್ರಿಯಾನ್ವಿ ಅನ್ನೋದೇನಿದೆ, ಅವರು ಇನ್ಫ್ಲೂಯೆಕ್ಟ್ ತುಂಬ ಹಿಂದೆ ಒಂದು ಕುಕಿಂಗ್ ಶೋ ಸ್ಟಾರ್ಟ್ ಮಾಡಿದರು. ಅದು ಯಾವುದು ನಂದಲ್ಲ, ಅವ್ರಿಗೆ ಸಂಬಂಧಪಟ್ಟಿದ್ದದು. ಸೊ ಇದರಲ್ಲಿ ನನ್ನಿಂದ ಅನ್ನೋದು ದೊಡ್ಡ ತಪ್ಪಾಗ್ಬಿಡುತ್ತೆ ಸರ್. ಅದು ಅವ್ರಿಗೆ ಸೇರಬೇಕಾಗಿರೋವಂಥ ಕ್ರೆಡಿಬಿಲಿಟಿ ನಂದಲ್ಲ.
ಅದಕ್ಕೆ ಕಿಚ್ಚ ಕ್ರಿಯೇಷನ್ಸ್ ಬೇರೆ, ಸುಪ್ರಿಯಾನ್ವಿ ಬೇರೆ. ಕಿಚ್ಚ ಕ್ರಿಯೇಷನ್ಸಲ್ಲಿ ನನ್ನ ಟೀಮ್ ಬೇರೆ ಇದೆ. ಅಫ್ಕೋರ್ಸ್ ಅಕೌಂಟ್ಸು ಅದು ಇದು ಅಂತ ಬಂದಾಗ ಕೆಲವು ನಾನು ಅವ್ರಿಗೆ ಹೆಲ್ಪ್ ಕೇಳ್ಬೋದು, ನೋಡಿ ಅದು ಏನಾಗಿದೆ ಅಂದ್ಬಿಟ್ಟು. ಸುಪ್ರಿಯಾನ್ವಿ ಅಂತ ಬಂದಾಗ ನಂದು ಒಂದು ನಯಾ % ನಂದು ಕಾಂಟ್ರಿಬ್ಯೂಷನ್ ಇಲ್ಲ. ಇದನ್ನು ನಾನು ಅನಾವಶ್ಯಕವಾಗಿ ನನ್ನ ಮೇಲೆ ನಾನು ಕ್ರೆಡಿಬಿಲಿಟಿ ತೊಗೊಳ್ಳೋದು ತಪ್ಪಾಗುತ್ತೆ. ಸೂಪರ್ ಸರ್. ಯಾವುದು ನನ್ನ ದುಡ್ಡಲ್ಲ. ಸೊ ಈಗ ಡಿಸ್ಟ್ರಿಬ್ಯೂಷನ್ಗೆ ಹಾಕಿದ್ದಾರೆ ಅಂದರೆ ಸರ್ ದುಡ್ಡು ಏನೋ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ನಾವೇ ದುಡ್ಡು ಹಾಕಿನೋ ಸರ್, ಅದು ಕಂಪ್ಲೀಟ್ಲಿ ಅವ್ರದ್ದು, ರಿಸ್ಕು ಅವ್ರದ್ದು, ಎಲ್ಲ ತೊಗೊಂಡ್ರದ್ದು ಅವರೇ. ಸುಪ್ರಿಯಾನ್ವಿ ಪಿಕ್ಚರ್ ಸ್ಟುಡಿಯೋಯಿಂದ ಮುಂದಿನ ದಿನಗಳಲ್ಲಿ ಮ್ಯಾಂಗೋ ಪಚ್ಚ ಆದ ಬಳಿಕ ಸೊ ಬೇರೆ ಹೊಸ ಕಲಾವಿದರಿಗೆ, ತಂತ್ರಜ್ಞರಿಗೆ ಸಿನಿಮಾಗಳು ಮಾಡುವಂಥದ್ದನ್ನು ನಿರೀಕ್ಷೆ ಮಾಡ್ಬೋದು ಸರ್? ಅದು ಅವರಿಗೆ ಬಿಟ್ಟಿದ್ದಲ್ಲ ಸರ್. ಈಗ ಏನಾಗಿದೆ, ಅವರಿಗೂ ಅದರಲ್ಲಿ ಇವಾಗ ಇಂಟ್ರೆಸ್ಟ್ ಇರೋದಕ್ಕೆ ಬಂದಿರೋದು. ಬಂದ ಮೇಲೆ ನನ್ನ ಪ್ರಕಾರ ನನಗೆ ಗೊತ್ತಿರೋ ಪ್ರಿಯಾ ಅವರು 100% ಎಲ್ಲದಕ್ಕೂ ಕೈ ಹಾಕೇ ಹಾಕ್ತಾರೆ, ಮಾಡೇ ಮಾಡ್ತಾರೆ. ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಮಾಡೇ ಮಾಡ್ತಾರೆ. ಬಟ್ ಎಲ್ಲದಕ್ಕೂ ಒಂದು ಸ್ಫೂರ್ತಿ ಅನ್ನೋದು ಬೇಕು, ಎಲ್ಲದೂ ಬೇಕಲ್ಲ. ಸೊ ಐ ಥಿಂಕ್ ಶಿ ವಿಲ್, ಬಿಕಾಸ್ ನನಗೆ ಗೊತ್ತಿರೋಂಗೆ ಎಷ್ಟೋ ಸಲ ಕೂತ್ಕೊಂಡು ಕತೆಗಳು ಕೇಳ್ತಾನೆ ಇರ್ತಾರೆ, ಯಾರೋ ಒಂದು ಕತೆ ಹೇಳ್ತಾ ಇರ್ತಾರೆ. ಐ ಥಿಂಕ್ ಶಿ ವಿಲ್ ಡೂ, ಶಿ ಶುಡ್. ಸುದೀಪ್ ಅವರು ಬ್ಯುಸಿ ಆದಾಗ ಇನ್ನೂ ಜಾಸ್ತಿ ಬ್ಯುಸಿ ಆಗ್ತಾರೆ ಅಂತಕ್ಕಂಥದ್ದು. ಲಾಸ್ಟ್ ಇಯರ್ ಕೂಡ ಬಿಗ್ ಬಾಸ್ನ ಜೊತೆಗೇನೆ ಮ್ಯಾಕ್ಸ್ ಸಿನಿಮಾನ ಕಂಪ್ಲೀಟ್ ಮಾಡಿದ್ರಿ, ಪ್ರಮೋಷನ್ಸ್ ಮಾಡಿದ್ರಿ, ರಿಲೀಸ್ ಕೂಡ ಮಾಡಿದ್ರಿ. ದಿಸ್ ಇಯರ್ ಆಲ್ಸೋ ಸೇಮ್ ಥಿಂಗ್ ಹ್ಯಾಪ್ನಿಂಗ್. ಇರಬೇಕು ಸರ್, ಬ್ಯುಸಿ ಇರಬೇಕು. ಬ್ಯುಸಿ ಇಲ್ಲ ಅಂದರೆ ಹೆಂಗೆ? ಬ್ಯುಸಿ ಇರಬೇಕು. ಫಿಸಿಕಲಿ ಮೆಂಟಲಿ ಟಯರ್ಡ್ ಆಗಲ್ವ ಸರ್? ಸುಸ್ತಾಗೋದೇ ಕೆಲಸ ಇಲ್ಲ ಅಂದಾಗ. ಕೆಲಸ ಇದ್ದಾಗಲೇ ಒಂದು ಖುಷಿಯಲ್ಲಿ ಇರ್ತೀವಲ್ಲ, ನಡೀತದೆ ಕೆಲಸ ನಡೀತದೆ ಅಂತ. ಸುಸ್ತಾಗೋದೇ ನಿಮಗೇನು ಇಲ್ಲ ಅಂದಾಗ ಒಳ್ಳೆ ಕೆಲಸ ಮಾಡಿ 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 ಎಲ್ಲ ಒಂದು ಕಡೆ ಕೂತಿರೋದು. ನಾನು ಯಾವುದೋ ಒಂದು ಬೆಟ್ಟದ ತುದಿಯಲ್ಲಿ ಹೋಗಿ ಕುರ್ಚಿ ಹಾಕ್ಕೊಂಡು ಗೋಡ ಮತ್ತು ಏನೋ ಫಾಲ್ಸ್ ಎಲ್ಲ ನೋಡ್ಕೊಂಡು ಕಾಫಿ ಕುಡಿಯೋ ವ್ಯಕ್ತಿನೇ ಅಲ್ಲ. ನಮಗೆ ಇಲ್ಲಿ ಎದುರುಗಡೆ ಕೂತ್ರೆ ಟಿ ವಿ ಕಾಣಬೇಕು, ಕ್ಯಾಮ್ರಾ ಕಾಣಬೇಕು, ಕೆಲಸ ಇರಬೇಕು, ಜನಗಳು ಓಡಾಡ್ತಾಯಿದ್ರೆ ಏನೋ ಮಾಡ್ತಾಯಿದ್ದೀವಿ ಅನ್ನೋದು ಕಾಫಿಗೊಂದು ಅರ್ಥ ಸಿಗುತ್ತೆ. ಇಲ್ಲಾಂದ್ರೆ ಇಲ್ಲ. ನನಗೆ ಐ ಡೋಂಟ್. ನಿಮ್ಗೆ ನಿಜವಾಗ್ಲೂ 24 hours ಸಾಕಾಗ್ತಿದೆಯಾ ಸರ್? ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ, ಒಂದು ಕಡೆ ಗಂಟೆಗಟ್ಟಲೆ ನಿಂತ್ಕೊಂಡು ವೀಕೆಂಡಲ್ಲಿ ವಾರದ ಕತೆ ಕಿಚನ ಜೊತೆ ಮಾಡ್ತೀರಾ, ಇದು ಸಿನಿಮಾ ಪ್ರಮೋಷನ್ಸು, ಪೋಸ್ಟ್ ಪ್ರೊಡಕ್ಷನ್ ವರ್ಕುಗಳು, ಜೊತೆಗೆ CCL ಶುರು ಮಾಡ್ತಿದ್ದೀರಾ, ಅದು ರೀಲ್ಸಲ್ಲಿ ನೋಡ್ತಾ ಇರ್ತೀವಿ. ಕರ್ನಾಟಕ ಬುಲ್ಡೋಸರ್ಸ್ದು ಬೌಲಿಂಗ್ ಮಾಡ್ತಿರೋದು, ಬ್ಯಾಟಿಂಗ್ ಮಾಡ್ತಿರೋದು ಎಲ್ಲನೂ ರೀಲ್ಸ್ ಹಾಕ್ತಾ ಇರ್ತಾರೆ. ಪ್ರಾಕ್ಟೀಸ್ ಬೇರೆ. ಹೌ ಯು ಆರ್ ಮ್ಯಾನೇಜಿಂಗ್ ಆಲ್ ದ ಥಿಂಗ್ಸ್ ವಿತಿನ್ 24 hours ಟೈಮ್? ಐ ಡೋಂಟ್ ನೋ, ಐ ಆಮ್ ಡೂಯಿಂಗ್ ಸಮ್ ಹೌ ಐ ಡೂ. ಅಲ್ಲಿ ಪಾಂಡಿಚೇರಿಯಲ್ಲಿ ಇರ್ತಾಯಿದ್ವಿ, ಅಲ್ಲೆಲ್ಲ ಶೂಟಿಂಗ್ ಮುಗಿಸ್ಕೊಂಡು ಇಲ್ಲಿ ಬಿಗ್ ಬಾಸ್ ಮುಗಿಸ್ಕೊಂಡು, ಬಿಗ್ ಬಾಸ್ ಬರೋ ಹಿಂದಿನ ದಿನ ಬಂದು ಎಪಿಸೋಡ್ಸ್ ನೋಡಿರ್ತಾಯಿದ್ದೆ. ಅದ್ರ ಮಧ್ಯದಲ್ಲಿ ಒಂದು ಪ್ರಾಕ್ಟೀಸ್ ಮಾಡಿಕೊಂಡು ಮತ್ತೆ ಬಂದು ಮುಗಿಸಿ ಎಲ್ಲ ಆಗಿ, ಫಸ್ಟ್ ಎಪಿಸೋಡ್ ಮುಗಿತಿದ್ದಂಗೆ ಗ್ಯಾಪಲ್ಲಿ ಹೋಗಿ ಮತ್ತೆ ಕ್ರಿಕೆಟ್ ಆಡಿ ಪ್ರಾಕ್ಟೀಸ್ ಮಾಡಿ ವಾಪಸ್ ಬಂದು ಸೆಕೆಂಡ್ ಎಪಿಸೋಡ್ ಮುಗಿಸಿ ಫಸ್ಟ್ ಫಿನಾಲೆ ಅಂತ ಒಂದು ಮಾಡಿದ್ರು ಇವರು. ಆವಾಗ 3.5 ಗಂಟೆ ಆಯಿತು ಪ್ಯಾಕಪ್ ಆಗ್ಬೇಕಾದ್ರೆ. ಮುಗಿಸಿ 7 ಗಂಟೆಗೆ ಶಾರ್ಟ್ ಕೊಟ್ಟಿದ್ದೀನಿ ಕಂಠೀರವದಲ್ಲಿ. ಅವತ್ತೇ ಅಲ್ಲಿ ಹೋಗಿ ಸ್ವಲ್ಪ ಟೇಬಲ್ ಮೇಲೆ ಮಲಗಿದ್ನಲ್ಲ, ಅವತ್ತೇ ಸ್ವಲ್ಪ ಮಲಗೆದ್ದು ಮತ್ತೆ ಫಟ್ ಅಂತ ರೆಡಿ ಅಂದರೆ ಒಂದು 10 ನಿಮಿಷ ಅಷ್ಟೇ ರೆಡಿ ಆಗೋದಾಗತ್ತೆ. ಅದು ಏನು ಪ್ರಾಬ್ಲಮ್ ಇಲ್ಲ. ಅದು ಕೆಲಸ ಅಂತ ಬಂದಾಗ ಅದು ಎನರ್ಜಿ ಆಗುತ್ತೆ. ಅದು ಸೊ ಇಟ್ಸ್ ಎ ಗಾಡ್ಸ್ ಗಿಫ್ಟ್ ಅಂತ ಹೇಳ್ಬಲ್ಲೆ ಅಷ್ಟೇ. ವಿ ಪುಲ್ ಔಟ್ ಟೈಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.